ಮನುಷ್ಯ ಸ್ವಭಾವತಃ ಒಂಥರ ಮೃಗ ವರ್ತಿಸ್ತಾನೆ. ಮೂಲತಃ ನಾವೆಲ್ಲರೂ ಕೂಡ ಮೃಗಗಳೇ. ಹಲವಾರು ವರ್ಷಗಳು ಕಳೆದ ಮೇಲೆ ಈ ಮನುಷ್ಯನ ರೂಪ, ಬೆಂಕಿ, ಬೆಳಕು, ಬೇಯಿಸೋದು, ಬಟ್ಟೆ, ಭಾಷೆ ಇವೆಲ್ಲ ಬಂದಿದೆ. ವಿಕಾಸ ಆಗುವುದರ ಮೊದಲು ಕಾಡಿನಲ್ಲಿ ಮೃಗಗಳು, ನಾವು ಎಲ್ಲ ಒಟ್ಟೊಟ್ಟಿಗೆ ಬದುಕ್ತಾ ಇದ್ವಿ. ಚಾರ್ಲ್ಸ್ ಡಾರ್ವಿನ್ ಅವರ ವಿಕಾಸದ ಸಿದ್ಧಾಂತ ಹೊರಬಿದ್ದ ಮೇಲೆ ಮನುಷ್ಯನ ರೂಪ ಪಡ್ಕೊಂಡು ನಾವೆಲ್ಲರೂ ಮನುಷ್ಯರಾಗಿ ನಡ್ಕೊಳ್ತಾ ಇದ್ದೇವ, ಅಥವಾ ನಮ್ಮಲ್ಲಿನ ಆ ಮೃಗೀಯ ಗುಣಗಳು ಇನ್ನೂ ಜೀವಂತ ಇದ್ದಾವ ಅನ್ನೋದಷ್ಟೇ ಸಮಸ್ಯೆ. ನಿಸ್ಸಂಶಯವಾಗಿ ಮೃಗೀಯ ಗುಣಗಳು ಇನ್ನೂ ಜೀವಂತ ಇದ್ದಾವೆ. ಅದಕ್ಕೆ ಸ್ವಲ್ಪ ನಿಗ್ರಹಿಸಲು, ಹತೋಟಿಯಲ್ಲಿಡಲು ಸಮಾಜಕ್ಕೆ ಒಂದು ಶಿಸ್ತು ಬೇಕಾಗ್ತದೆ. ಒಂದು ಸಮಾಜವನ್ನು ಶಿಸ್ತಿನಿಂದ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ರೂಪ, ಒಂದು ಆಕಾರ, ಒಂದು ಅವತಾರ, ಒಂದು ಆಧಾರ ಬೇಕಾಗುತ್ತೆ. ಅದೇ ಸಂವಿಧಾನ. ಅವ್ರನ್ನ ಯಾರನ್ನೂ ತಡೆಯಕ್ಕೆ ಹೋಗಬೇಡಿ. ದಯಮಾಡಿ ಹೋಗ್ತಕ್ಕಂಥವ್ರನ್ನ ಯಾರೂ ತಡೆಯಕ್ಕೆ ಹೋಗಬೇಡಿ. ಇಲ್ಲಿ ಒಂದು 10 ಜನ ಇದ್ರೂ ಸಾಕು, ಪರವಾಗಿಲ್ಲ. ನನಗೇನು ಜನ ಹೆಚ್ಚಿರ್ಬೇಕಂತಕ್ಕಂಥ ಹುಚ್ಚಿಲ್ಲ. ಮನುಷ್ಯ ಹಲವು 100 ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಇವನಿಗೆ ಮನುಷ್ಯನ ರೂಪ ಬಂದು, ಬಟ್ಟೆ, ಭಾಷೆ ಎಲ್ಲ ಬಂದ ಮೇಲೆ ಪೂರ್ತಿ ಇನ್ನೂ ನಾಗರಿಕ ಆಗಿರಲಿಲ್ಲ. ಆಗ ದೊಡ್ಡ ಸ್ಥಿತಿ ಬೇಕು. ಯಾರು ಲೀಡ್ರು? ಯಾರಿಗೆ ಮಾಂಸಖಂಡಗಳು ಚೆನ್ನಾಗಿದ್ದು, ದಷ್ಟ ಪುಷ್ಟಿಯಾಗಿದ್ದ, ಉಳಿದು ಎಲ್ಲರನ್ನೂ ಬೇಕಾಗಿದ್ರೆ ಹೊಡೆದು ಬಿಸಾಕ್ಬೋದಾಗಿದ್ದ, ಅವನೇ ಮುಖಂಡ. ಅಂದರೆ ಯಾರು ಪುಂಡ ಇರ್ತಾನೆ ಆ ಪುಂಡನೇ ಮುಖಂಡ. ಅವನನ್ನು ಹೊಡೆಯೋನು ಇನ್ನೊಬ್ಬ ಹುಟ್ಕೊಂಡ್ರೆ ಅವನಿನ್ನೂ ದೊಡ್ಡ ಮುಖಂಡ. ಪಾಳ್ಯಗಾರ, ರಾಜ, ಚಕ್ರವರ್ತಿ. ಒಂದ್ಸಲ ಮಾಂಸಖಂಡಗಳು ಚೆನ್ನಾಗಿದ್ದಾವೆ, ದಪ್ಪಕ್ಕಿದೆಯಾ, ಯಾರನ್ನ ಬೇಕಾಗಿದ್ರು ನೀನು ಕೆಡವು ಬಿಡಬಹುದು ಅನ್ನೋ ವಿಶ್ವಾಸ ಬಂದ ಮೇಲೆ ಭಯನೂ ಪ್ರಾರಂಭ ಆಗುತ್ತೆ. ಇನ್ನೊಬ್ಬ ನನಗಿಂತ ಬಲಾಢ್ಯ ಬರ್ತಾನೇನೋ, ನನ್ನನ್ನು ಕೆಡವುತ್ತಾನೇನೋ ಅಂತ. ಯಾವತ್ತೂ ಕೂಡ ನಾವೆಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಆಲೋಚನೆ ಬರಲಿಲ್ಲ. ಬಹಳ ಕಷ್ಟ ಇದು. ಈ ಪುಂಡ್ರ ಕಾಟ ಜಾಸ್ತಿ ಆದಾಗ 12ನೇ ಶತಮಾನದಲ್ಲಿ ಭಾರತದಲ್ಲೆಲ್ಲ, ಇಂಗ್ಲೆಂಡ್ನಲ್ಲಿ ರಾಜರಾಗಿರ್ತಕ್ಕಂಥವ್ರು ಪುಂಡ್ರಾಗಿಬಿಡ್ತಾರೆ, ಜನನ ಕಾಡ್ಬಿಡ್ತಾರೆ. ಆವಾಗ ಜನ ಬೀದಿಗೆ ಇಳಿದು ಬಿಡ್ತಾರೆ ರಾಜನ ವಿರುದ್ಧ. 1215 ಅವಾಗ ರಾಜನಿಗೆ ಒಂದು ಮನವಿನ ಸಲ್ಲಿಸ್ತಾರೆ. ನೀನು ಹೀಗೆ ವರ್ತಿಸ್ಕೊಡ್ದು, ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕ್ಕೊಡ್ದು, ಯಾರನ್ನಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಕೊಡ್ದು, ನಿನ್ನ ಮನಸ್ಸೋ ಇಚ್ಛೆ ವರ್ತಿಸಬಾರ್ದು ಅಂತ ಹೇಳಿ ರಾಜನನ್ನ ನಿಗ್ರಹಿಸುವ ಪ್ರಯತ್ನ. ಯಾರಿಂದ? ಜನರಿಂದ. ಅದಕ್ಕೆ ಮೊದಲಿದ್ದ ವಾತಾವರಣ ಏನು? ರಾಜ ಅಂದರೆ ಫೈನಲ್. ಆ ರಾಜನನ್ನ ನಿಗ್ರಹಿಸುವ ಮೊದಲನೇ ಪ್ರಯತ್ನ ಏನು ನಡೆಯುತ್ತೆ, ಅದೇ ಪ್ರಜಾಪ್ರಭುತ್ವದ ಪ್ರಾರಂಭ ಈ ಜಗತ್ತಿನ.
ನಮಗೆ ಬಸವ ಚಳುವಳಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ರೀತಿಯಂತೆ ಆಗಿದೆ. ನಾವು ಭಾರತ ದೇಶದ ಸಂವಿಧಾನವನ್ನ ಚರ್ಚೆ ಮಾಡುವಾಗ ಪ್ರಪಂಚದ ಇತರೆ ವಿಚಾರಗಳನ್ನು ಬದಿಗೊತ್ತಿ ಪ್ರತ್ಯೇಕವಾಗಿ ಭಾರತವನ್ನು ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಇಂಗ್ಲೆಂಡಲ್ಲಿ ಯಾವ ಸ್ಥಿತಿ ಬರುತ್ತೆ ಅಂದ್ರೆ, ಚಾರ್ಲ್ಸ್ I ಅಂತ ಒಬ್ಬ ರಾಜ ಇರ್ತಾನೆ, ಅವನನ್ನು ಎಳ್ಕೊಂಡು ಬರ್ತಾರೆ ಜನ. ಯಾವ ರಾಜನನ್ನ ನೋಡಿದ್ರೆ ಹೆದರ್ತಾರೆ ಅಂತ ರಾಜನನ್ನ ಕೈ ಸರೆ ಮಾಡಿಕೊಂಡು ಎಳ್ಕೊಂಡು ಬರ್ತಾರೆ. 1688ನೇ ಇಸ್ವಿಯಲ್ಲಿ ಅವನನ್ನ ತಲೆ ಕಡಿದು ಬಿಡ್ತಾರೆ. ಈ ಪ್ರಜಾಪ್ರಭುತ್ವಕ್ಕೆ ಬಹಳ ಇತಿಹಾಸ ಇದೆ. ನಾವು ಯಾರು ತಿಳ್ಕೊಳ್ಳೋಕ್ಕೆ ನಮಗೆ ಟೈಮೂ ಇಲ್ಲ, ಮನಸ್ಸೂ ಇಲ್ಲ. ಎಲೆಕ್ಷನ್ನು, ಬ್ಯಾನರು, ಫ್ಲೆಕ್ಸು, ದುಡ್ಡು ಖರ್ಚು ಮಾಡೋದು, ಆ ಪಾರ್ಟಿ ಈ ಪಾರ್ಟಿ, ಆ ಗಲಾಟೆ ಈ ಗಲಾಟೆ, ಆ ಜಾತಿ ಈ ಜಾತಿ, ಅದಂಚು ಇದಂಚು, ಅವ್ರು ಗೆದ್ರು ಇವ್ರು ಬಿದ್ರು, ಬಿದ್ದ ಮೇಲೆ ಮತ್ತೆ ಗೆಲ್ಲೋದು ಹೇಗೆ, ಗೆದ್ದ ಮೇಲೆ ಮತ್ತೆ ಗೆಲ್ಲೋದು ಹೇಗೆ, ಇಷ್ಟಕ್ಕೆ ಪ್ರಜಾಪ್ರಭುತ್ವವನ್ನು ಸೀಮಿತ ಮಾಡಿದ್ದೇವೆ. ಬಹಳ ದೊಡ್ಡ ಇತಿಹಾಸ ಇದೆ ಈ ಪ್ರಜಾಪ್ರಭುತ್ವಕ್ಕೆ. ಒಬ್ಬ ರಾಜನಾಗಿದ್ದವನನ್ನ ಸಾರ್ವಜನಿಕವಾಗಿ ತಲೆ ತೆಗಿತಾರೆ 1688ನೇ ಇಸ್ವಿಯಲ್ಲಿ. ಮತ್ತೇನು ಹೇಳ್ತಾರೆ ಅಂದ್ರೆ, ಇಂಗ್ಲಿಷಲ್ಲಿ ಹೇಳ್ತಾರೆ, ದ ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಹೇಳ್ತಾರೆ. ಅವ್ನು ಸತ್ತೋದಪ್ಪ ರಾಜ, ಆದ್ರೆ ರಾಜ ಚಿರಾಯವಾಗಲಿ ಅಂತ ಹೇಳ್ತಾರೆ. ಎಂಥ ವಿಪರ್ಯಾಸ ನೋಡಿ. ಇದು ಪ್ರಜಾಪ್ರಭುತ್ವದ ಬೇರುಗಳ ಪ್ರಸ್ತಾಪ. ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಅಂತ ಮಾತಾಡ್ತೀವಿ. ಎಲ್ಲಿಂದ ಪಡ್ಕೊಂಡ್ವಿ ಸ್ವಾತಂತ್ರ್ಯ? ಯಾರಿಂದ ಪಡ್ಕೊಂಡ್ವಿ? ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಿದ್ರು. ಆವಾಗ ಭಾರತ ಇರಲಿಲ್ಲ, ಇಂಡಿಯಾ ಇರಲಿಲ್ಲ. ಈಗ ಭಾರತ ಅಂತ ಅನ್ನಿಸ್ಕೊಳ್ತಾ ಇರ್ತಕ್ಕಂಥ ಆಗಿನ ನಮ್ಮ ಪ್ರದೇಶಕ್ಕೆ ಅವ್ರು ಬರ್ತಾರೆ. ಮೊದಲನೇದಾಗಿ 1579ನೇ ಇಸ್ವಿಯಲ್ಲಿ ಒಬ್ಬ ಧರ್ಮ ಪ್ರಚಾರಕ ಬರ್ತಾನೆ. ಅದಾದ ಮೇಲೆ ಒಂದು ಕೆಲವು ವರ್ಷಗಳಿಗೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯವರು ಬರೋದು ಯಾಕೆ? ವ್ಯಾಪಾರಕ್ಕೆ ಬರ್ತಾರೆ. ವ್ಯಾಪಾರ ಅಂದ್ರೆ ಏನು? ಲಾಭ ಮಾಡೋದು. ಈ ದೇಶದಲ್ಲಿ ಜನ ಸುಲಭವಾಗಿ ಮೋಸ ಹೋಗ್ತಾರೆ. ಸಮೃದ್ಧಿಯಾಗಿರ್ತಕ್ಕಂಥ ದೇಶ, ಸಂಪಾದನೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬರ್ತಾರೆ. ಇವರು ಬರೋದು ಹೋಗೋದು ಮಾಡೋದನ್ನು ಗಮನಿಸಿ 1700ರಲ್ಲಿ ಈ ವ್ಯಾಪಾರಕ್ಕೆ ಅಂತ ಬಂದ ಈಸ್ಟ್ ಇಂಡಿಯಾ ಕಂಪನಿಗೆ ಮಾನ್ಯತೆ ಕೊಟ್ಬಿಡ್ತಾರೆ. ಯಾರು? ಬ್ರಿಟಿಷ್ನ ಸಾಮ್ರಾಜ್ಞಿ, ಮಹಾರಾಣಿ. ನಂತರ ಕೆಲವೇ ದಿವಸಗಳಲ್ಲಿ ಬ್ರಿಟನ್ ದೇಶದ ಮಹಾರಾಣಿ ನಮ್ಮ ಇಂಡಿಯಾದ ಮಹಾರಾಣಿ ಆಗ್ತಾಳೆ. ದ ಕ್ವೀನ್ ಆಫ್ ಇಂಗ್ಲೆಂಡ್ ಬಿಕಮ್ಸ್ ದಿ ಕ್ವೀನ್ ಆಫ್ ಇಂಡಿಯಾ. ಅವರು ಮಹಾರಾಣಿ ಅಂತ ಘೋಷಣೆ ಆದ ತಕ್ಷಣ ನಾವೆಲ್ಲರೂ ಗುಲಾಮಗಿರಿಯ ನೊಗಕ್ಕೆ ತಲೆ ಕೊಟ್ವಿ. ಅಲ್ಲಿಂದ ಗುಲಾಮಗಿರಿಯಿಂದ ಬಿಡಿಸ್ಕೊಳ್ತಕ್ಕಂಥ ಪ್ರಯತ್ನಗಳು. ಜಹಾಂಗೀರ್ ಚಕ್ರವರ್ತಿ ಇರ್ತಾರೆ, ಮೊಘಲ್ ಚಕ್ರವರ್ತಿ. ಅವರು ಮೊದಲನೇ ಪರ್ಮಿಷನ್ ಕೊಟ್ಟಿದ್ದು ಈಸ್ಟ್ ಇಂಡಿಯಾ ಕಂಪನಿಗೆ. ಸೂರತ್ನಲ್ಲಿ, ಗುಜರಾತ್ ರಾಜ್ಯದ ಸೂರತ್ನಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ವ್ಯಾಪಾರ ಮಾಡಲಿಕ್ಕೆ ಅಂತ ಹೇಳಿ ದೇಶಕ್ಕೆ ಬಂದವರು ಎಲ್ಲಿ ಸಮಾಪ್ತಿ ಆಗ್ತಾರೆ ಅಂದ್ರೆ, ಬ್ರಿಟನ್ನ ರಾಣಿಯನ್ನು ನಮ್ಮ ರಾಣಿ ಅಂತ ಡಿಕ್ಲೇರ್ ಮಾಡಿ ನಮ್ಮನ್ನ ಅವರ ವಸಾಹತುಗಳನ್ನಾಗಿ ಮಾಡ್ಕೊಳ್ತಾರೆ. ಇದರ ವಿರುದ್ಧವೇ
ಭಾರತದಲ್ಲಿ ಬಿಡುಗಡೆ ಆಗಬೇಕು, ಇವರು ದೌರ್ಜನ್ಯ ಅಮಾನವೀಯ ನಡತೆ ಇದರ ವಿರುದ್ಧ ಪ್ರತಿಭಟಿಸಬೇಕು ಅಂತ ಮಾಡ್ತಾರೆ. ಮೊದಲನೆಯ ಸಂಗ್ರಾಮ ಬಂದು 1857. ಅದನ್ನು ನಮ್ಮ ಚರಿತ್ರೆಯಲ್ಲಿ ನಾವು ಸಿಪಾಯಿ ದಂಗೆ ಅಂತ ಮಾತಾಡ್ತೀವಿ. 1857ರಲ್ಲಿ ಸಿಪಾಯಿ ದಂಗೆ ಆದಾಗ ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ, ಬ್ರಿಟಿಷರ ಕೈ. ಆದರೆ ನಮ್ಮ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಅದನ್ನು ತಣ್ಣಗೆ ಮಾಡ್ತಾರೆ. ಮೊಘಲರ ಕಡೆಯ ಚಕ್ರವರ್ತಿ, ದ ಲಾಸ್ಟ್ ಎಂಪರರ್ ಬಹದ್ದೂರ್ ಶಾ ಜಫರ್ ಅಂತ, 84 ವರ್ಷ ಆಗಿರುತ್ತೆ ಆತನಿಗೆ. ಆತ ಕವಿತೆ ಗೀವಿತೆ ಬರ್ಕೊಂಡಿರ್ತಾನೆ. ಆತ ಏನು ದೊಡ್ಡ ಚಕ್ರವರ್ತಿ ಥರ ಇದ್ದವನ. ಈ ಸಿಪಾಯಿ ದಂಗೆಗೆ ನೀನು ಕೂಡ ಕಾರಣ, ಪ್ರಚೋದನೆ ಮಾಡಿದ್ಯಾ ಅಂತ ಹೇಳಿ ಆತನನ್ನು ತಗೊಂಡು ಹೋಗಿ ರಂಗೂನ್ ಜೈಲಿನಲ್ಲಿ ಇಟ್ಟುಬಿಡ್ತಾರೆ. ಆತ ಒಂದು ಉರ್ದುವಿನಲ್ಲಿ ಒಂದು ಕವಿತೆ ಬರೀತಾನೆ. ಏ ಪರಮಾತ್ಮ, ನಿನ್ನಲ್ಲಿ ಕಾಡ್ಕೊಂಡು ಬೇಡ್ಕೊಂಡು 4 ದಿವಸ ಬದುಕೊಡು ಅಂತ ಕೇಳಿದೆ. ನೀನು ಅದನ್ನು ಆಲೋಚನೆ ಮಾಡೋಕ್ಕೆ, ಮಂಜೂರು ಮಾಡೋಕ್ಕೆ ನನಗೆ 2 ದಿವಸ ಟೈಮ್ ತಗೊಂಡೆ. ಇನ್ನು ಉಳಿದ 2 ದಿವಸ ಏನು ಮಾಡೋದು ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿಗೆ ಬಂದು ಬಿದ್ದಿದ್ದೇನೆ. ನಾನು ಮೊಘಲರ ಕಡೆಯ ಚಕ್ರವರ್ತಿ. ನಾನು ಸತ್ರೆ ಹೂಳೋದಕ್ಕೆ ನನಗೆ 2 ಗಜ ಜಾಗ ಕೂಡ ಇಲ್ವಲ್ಲಯ್ಯ, ಏನಿದೆ ನಿನ್ನ ಆಟ ಅಂತ ಹೇಳಿ ಅವನು ಬರೀತಾನೆ. ಒಬ್ಬ ಚಕ್ರವರ್ತಿ ಆ ರೀತಿ ಬರ್ಕೊಳ್ಬೇಕಾಗಿದ್ರೆ ಬ್ರಿಟಿಷರು ಯಾವ ರೀತಿ ಅವರನ್ನು ನಡೆಸ್ಕೊಂಡಿರಬಹುದು ಅಂತ ಯೋಚನೆ ಮಾಡಿ. ಈಗ ನಮಗೆ ಸಂವಿಧಾನ ಇದೆ. 1857ರಲ್ಲಿ ಸಿಪಾಯಿ ದಂಗೆ ಆದಾಗ ಸಂವಿಧಾನ ಇರಲಿಲ್ಲ. 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. 1923ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಸಂಸ್ಥೆ ಪ್ರಾರಂಭ ಆಗುತ್ತೆ. 1869ರಲ್ಲಿ ಗಾಂಧಿ ಹುಟ್ಟುತ್ತಾರೆ. 20 ವರ್ಷಗಳ ನಂತರ ನೆಹರು, ಅದಾದ ಮೇಲೆ 2 ವರ್ಷಕ್ಕೆ ಅಂಬೇಡ್ಕರ್, 1907ರಲ್ಲಿ ಭಗತ್ ಸಿಂಗ್, 1907ರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರು ಜನ್ಮತಾರೆ. ಅಂದರೆ ಇವರೆಲ್ಲ ಸಮಕಾಲೀಕರು. ನಾನು ಹೇಳ್ತಕ್ಕಂಥ ತಾರೀಖುಗಳು, ಇಸ್ವಿಗಳು ಎಲ್ಲವೂ ಇತಿಹಾಸದ ಆಧಾರದ ಮೇಲೆ. ನಾನು ಹರಿಕತೆ ದಾಸ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕದವರ ಸಂಘದವರ ಸಿದ್ಧಾಂತ ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, 100 ವರ್ಷಗಳ ಒಳಗೆ ಮಾಡ್ತೇವೆ. ಅವ್ರದ್ದೊಂದು ಪ್ರೋಗ್ರಾಮ್, ಅದೊಂದು ರಾಜಕೀಯ ಸಿದ್ಧಾಂತ. ನಾವು ಗೌರವಿಸೋದು, ಗೌರವಿಸದೇ ಇರ್ತಕ್ಕಂಥದ್ದು ಬೇರೆ ವಿಷಯ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಅದನ್ನು ಒಪ್ಕೊಳ್ಬೇಕು. ಅವ್ರ ವಾದ ಅವರಿಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅವರು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇರಲಿಲ್ಲ ಅಂತ. ಅವರಿಗೆ ಅವ್ರದೇ ಆದ ಸಮಸ್ಯೆ ಇತ್ತು. ಶತಮಾನಗಳಿಂದ ಮನುಷ್ಯರನ್ನಾಗಿ ಕೂಡ ಅವರನ್ನ ನೋಡಿರೋದಿಲ್ಲ. ಕುಡಿಯೋ ನೀರು ಸಹಿತ ಅವ್ರಿಗೆ ಕೊಡೋದಿಲ್ಲ. ಸಂಜೆ ಕತ್ತಲಾದ ಮೇಲೆ ಅವ್ರ ಮುಖ ನೋಡೋದಿಲ್ಲ. ಅವರು ಅಸ್ಪೃಶ್ಯರು ಅಂತ ಹೇಳಿ ಯಾರೂ ಅವರನ್ನ ಮುಟ್ಟಿಸಿಕೊಳ್ಳೋದಿಲ್ಲ. 1931ರ ದುಂಡು ಮೇಜಿನ ಸಭೆಗೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗ ನನಗೆ ಯಾವುದು ತಾಯ್ನಾಡು ಅಂತ ಕೇಳ್ತಾರೆ ಅಂಬೇಡ್ಕರ್ ಅವರು. ನನ್ನ ಜನರ ಸ್ಥಿತಿ ಹೀಗಿದೆ. ಗಾಂಧಿಯವರು, ಅಂಬೇಡ್ಕರ್ ಅವರು ವೈಚಾರಿಕ ಅಭಿಪ್ರಾಯ ಭೇದಗಳನ್ನು ಹೊಂದಿದ್ರೆ ಹೊರತು ಅವರು ಶತ್ರುಗಳಲ್ಲ.
ತನ್ನ ನೋವನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಾಗಿ ಬ್ರಿಟಿಷರ ವಿರುದ್ಧವೂ ಹೋರಾಟ ಆಗಬೇಕು, ಏಕಕಾಲದಲ್ಲಿ ನನ್ನ ಜನರ ಬದುಕು ಸುಧಾರಿಸುವ ಆಲೋಚನೆಯೂ ಆಗಬೇಕು ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ನನ್ನ ಸ್ಥಾನ ಏನು ಅಂತ ಕೇಳ್ತಾರೆ. ಆವಾಗ ಏನಿತ್ತು? ಸಂವಿಧಾನ ಇರಲಿಲ್ಲ. ಆವಾಗ ಈ ದೇಶ ಹೇಗೆ ನಡೀತಾ ಇತ್ತು? ಮನುಸ್ಮೃತಿ. ಈ ಸಂವಿಧಾನಕ್ಕೆ ಬದಲು ಆಗ ಮನುಸ್ಮೃತಿ ಅಸ್ತಿತ್ವದಲ್ಲಿರುತ್ತೆ. ಈ ಮನುಸ್ಮೃತಿ ಅಂದ್ರೆ ಏನು? ಬ್ರಹ್ಮ ಲೋಕಗಳನ್ನೆಲ್ಲ ಉದ್ಧಾರ ಮಾಡಬೇಕು ಅಂದಾಗ ಅವನ ಮುಖದಿಂದ ಕೆಲವರು ಹೊರಬೀಳ್ತಾರೆ. ಬ್ರಹ್ಮ ಅಲ್ವಾ ಅವನು? ಮುಖದಿಂದ ಹೊರಬೀಳ್ತಕ್ಕಂಥವರು ಬ್ರಾಹ್ಮಣರಾಗಿರ್ತಾರೆ. ಅವನ ಭುಜಗಳಿಂದ, ಬ್ರಹ್ಮನ ಭುಜಗಳಿಂದ, ಬಲಭುಜಗಳಿಂದ ಹೊರಬರ್ತಕ್ಕಂಥವನು ಕ್ಷತ್ರಿಯ ಆಗಿರ್ತಾನೆ. ಅವನ ತೊಡೆಯಿಂದ ಒಬ್ಬ ಬರ್ತಾನೆ ಹೊರಗಡೆಗೆ, ಅವನೇ ವೈಶ್ಯ, ವ್ಯಾಪಾರ ಮಾಡ್ತಕ್ಕಂಥವ್ರು. ಕಾಲಿಂದ ಒಬ್ಬ ಬರ್ತಾನೆ, ಅವನು ಶೂದ್ರ. ಎಷ್ಟು ಜನ ಆದರೂ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಇನ್ನು ಬೇರೆ ಕೆಲವರು ಇದ್ರಲ್ಲ, ಇವರು ಅಂಬೇಡ್ಕರ್ ಸಂಬಂಧಿಗಳೆಲ್ಲ, ಅವರು ಈ ಲಿಸ್ಟಲ್ಲೇ ಇಲ್ಲ. ಅವರು ಪಂಚಮರು. ಅವ್ರ ಡ್ಯೂಟಿ ಯಾಕೆ ಅವ್ರನ್ನ ಮನುಷ್ಯರ ಲಿಸ್ಟಿಗೆ ಹಾಕಿಲ್ಲ ಅಂದ್ರೆ, ಅವ್ರ ಊರೊಳಗಿರೋ ಹಂಗಿಲ್ಲ, ಯಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ, ಅವ್ರು ಎಲ್ಲೂ ಬರೋ ಹಂಗಿಲ್ಲ, ಬೆಳಕಾದ ಮೇಲೆ ಅವ್ರ ಮುಖ ನೋಡಿದ್ರೆ ಅನಿಷ್ಟ ನೋಡೋ ಹಂಗಿಲ್ಲ. ಈ ಚಾತುರ್ವರ್ಣ ಪದ್ಧತಿಯಲ್ಲಿ ನೆನಪಿಗೂ ಸಹ ಅವರನ್ನು ಹೇಳದೆ ಹೊರಗಿಟ್ಟಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಮನಸ್ಸನ್ನ ಬಾಧಿಸುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ಹೇಳಿದಂತೆ ಭಾಷೆಯನ್ನ ಅತ್ಯಂತ ಪ್ರಯತ್ನದಿಂದ ನಾನು ಕಾನ್ಷಿಯಸ್ ಆಗಿ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಪದಗಳನ್ನು ಉಪಯೋಗಿಸ್ತೇನೆ. ನಾನು ಭಾಷೆಯನ್ನು ಹರಿಬಿಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಯಾರಾದರೂ ಇಲ್ಲಿರ್ತಕ್ಕಂಥವ್ರು ಒಬ್ಬರು ಅಂಬೇಡ್ಕರ್ ಅವರಿಗೆ ಜೀವನದಲ್ಲಿ ಆದದ್ದು ನಮಗೆ ಆಗಿದ್ದರೆ ನಾವು ಹೇಗೆ ವರ್ತಿಸ್ತಾ ಇದ್ವಿ? ಆತ ಒಬ್ಬ ಜೀವಂತ ಜ್ವಾಲಾಮುಖಿ. ಜ್ವಾಲಾಮುಖಿ ಅಂದ್ರೆ ವೋಲ್ಕ್ಯಾನೋ, ಅಗ್ನಿ ಪರ್ವತ ಆಗಿರ್ತಾನೆ. ಆದರೆ ಎಲ್ಲವನ್ನು ನುಂಗ್ತಾನೆ. ಆತನನ್ನ ಹೀಯಾಳಿಸೋದು, ಮನಸ್ಸಿಗೆ ಬಂದಂಗೆ ಮಾತಾಡೋದು, ಹಕ್ಕು ಕೊಟ್ಟುಬಿಟ್ಟಿದ್ದೇವೆ, ನಾವೇನು ಮಾಡಕ್ ಬರೋದಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಿಷ್ಟೇ. ಈ ಗೋಡೆ ಏನಿತ್ತು, ಈ ಗೋಡೆಯ ಮೇಲೆ ಇಟ್ಟಿಗೆ ಯಾವುದಿತ್ತು? ಬ್ರಾಹ್ಮಣರು. ನಾನು ಬ್ರಾಹ್ಮಣರು ಅಂತ ಹೇಳಿದಾಗ ನೀವು ಉಡುಪಿಯಲ್ಲಿರೋ ರಾಮ್ ಭಟ್ರನೋ ವಾಸುದೇವ್ ಭಟ್ರು ಅಂತ ತಿಳ್ಕೊಬೇಡಿ. ಅವ್ರ ಮೇಲೆ ಯಾರ ಮೇಲೂ ನಮಗೆ ದ್ವೇಷ ಇಲ್ಲ. ಅದೊಂದು ವರ್ಗ. ಅವರ ಕೆಳಗೆ ಕ್ಷತ್ರಿಯ, ಎರಡನೇ ಇಟ್ಟಿಗೆ. ಅದರ ಕೆಳಗಿದ್ದಂಥವನು ವೈಶ್ಯ, ಮೂರನೇ ಇಟ್ಟಿಗೆ. ಅದರ ಕೆಳಗಿದ್ದಂಥವನು ಶೂದ್ರ. ಶೂದ್ರನ ಕೆಳಗೆ ಅಡಿಪಾಯದಲ್ಲಿದ್ದಂಥವನು ಪರಿಶಿಷ್ಟ ಜಾತಿಯವನು. ಈಗ ಯೋಚನೆ ಮಾಡಿ, ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ಮೇಲಿನ ಭಾರ ಎಲ್ಲ ಹೊತ್ಕೋಬೇಕಾಗಿರೋನ್ ಕೆಳಗಿನವನ್ ತಾನೆ. ಎಷ್ಟು ದಿವಸ ಈ ಭಾರ ನಾನು ಹೊರಲಿ ಅಂತ ಹೇಳಿ ಅವನು ಒಂದೇ ಸಲ ಕೆಡವಿದ್ರೆ ಏನಾಗುತ್ತೆ? ಯಾರಿಗೆ ಅಪಾಯ ಆಗೋದು? ಮೇಲೆ ಕೂತವನಿಗೆ. ಕೆಳಗೆ ಭಾರ ಹೊತ್ಕೊಂಡಿದ್ದವ್ರು ಯಾರು? ಕೆಳಗೆ ಭಾರ ಹೊತ್ತಿದ್ದವರು ಅಂಬೇಡ್ಕರ್.
ಮೇಲಿಟ್ಟಿಗೆಯಲ್ಲಿ ಕೂತಿದ್ದವ್ರು ಯಾರು? ರಮೇಶ್ ಕುಮಾರ್ ಅವರು. ಇವೆಲ್ಲ ಮುರಿದೋಗ್ತಾ ಇತ್ತು. ಆರ್ಥೋಪೆಡಿಷನ್ಗೆ ಸಾಕಾಗ್ತಾ ಇರಲಿಲ್ಲ, ಎಲ್ಲ ಮೂಳೆ ಎಲ್ಲ ಮುರಿದೋಗ್ತಾ ಇತ್ತು. ಅಂಬೇಡ್ಕರ್ ಅವರು ಹೇಳಿದ್ರು, ಸಾಕಪ್ಪ, ಬುದ್ಧಿ ಇದ್ದೋ ಬುದ್ಧಿ ಇಲ್ದೇನೋ ನೀವು ಕೂತಿದ್ರಿ, ನಾವು ಹೊತ್ತಿದ್ದೀವಿ, ಸ್ವಲ್ಪ ತಳಗಿಳಿರ್ರಿ, ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಳ್ಳಪ್ಪ, ಯಾರ ಮೇಲೆ ಯಾರು ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದ್ರು. ಒಬ್ಬರ ಮೇಲೊಬ್ರು ಕೂತ್ಕೊಂಡ್ರೆ ಇನ್ನೊಬ್ಬರು ಭಾರ ಮತ್ತೊಬ್ಬ ಹೊರಬೇಕಾಗುತ್ತೆ. ಅವನು ಮನುಷ್ಯ, ಇವನು ಮನುಷ್ಯ. ಒಬ್ಬರು ಪಕ್ಕದಲ್ಲಿ ಒಬ್ರು ಕೂತ್ರೆ ಯಾರ ಭಾರ ಯಾರ ಮೇಲೆ ಇರಿದ್ರೆ ನಮ್ಮೆಲ್ಲರ ಭಾರ ತಾಯಿ ಭೂತಾಯಿ ಮೇಲಿರುತ್ತೆ. ಇದೇ ಸಂವಿಧಾನ, ಇದೇ ಸಮಾನತೆ. ಒಬ್ಬರ ಮೇಲೆ ಇನ್ನೊಬ್ಬರು ಕೂತ್ಕೊಳ್ದೆ ಒಬ್ಬರು ಬದಿಯಲ್ಲಿ ಒಬ್ರು ಕೂತ್ಕೊಂಡು ಸಾಮರಸ್ಯದಿಂದ ಇರ್ತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ ಅದು ಸರಿ ಇಲ್ಲ. ಈಗೆಲ್ಲ ಇರ್ತಕ್ಕಂಥದ್ದೇ. ಒಬ್ಬರ ಆಹಾರ ಇನ್ನೊಬ್ಬರಿಗೆ ಹಿಡಿಸೋದಿಲ್ಲ. ಅಂಬೇಡ್ಕರ್ ಅವರ ಮಾತುಗಳು ಕೆಲವರಿಗೆ ಯಾಕಂದ್ರೆ ಇವರ್ಯಾರು ಹೊತ್ತವರಲ್ಲ. ನಾವು ಎಷ್ಟು ನಾವು ಮಾತಾಡಿಕೊಂಡ್ರು ಕೂಡ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಸತ್ಯಕ್ಕೆ ಸಾವಿಲ್ಲ. ಬಹುಶಃ ನಮ್ಮ ಧ್ವಜ ಏನಿದೆ, ರಾಷ್ಟ್ರಧ್ವಜ, ರಾಷ್ಟ್ರಧ್ವಜದಲ್ಲಿ ಚಕ್ರ ಅದರ ಕೆಳಗೆ ಬರೆದಿದ್ದಾರೆ ಸತ್ಯಮೇವ ಜಯತೆ. ನಾನು ಬರೆದಿದ್ದಲ್ಲ, ಇಲ್ಲಿ ಕೂತವ್ರು ಯಾರು ಬರೆದಿದ್ದಲ್ಲ, ಕಾಂಗ್ರೆಸ್ ಅವರು ಬರೆದಿದ್ದಲ್ಲ. ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಮಂಡೂಕೋಪನಿಷತ್ತಿನಿಂದ ಇದನ್ನು ಆಯ್ಕೆ ಮಾಡಿ ಸತ್ಯದ ಆಧಾರದ ಮೇಲೆ ಈ ದೇಶ ನಡೀಬೇಕು ಅಂತ ಹೇಳಿ ನಮಗೆ ಅವರು ಅದನ್ನ ತಂದಿದ್ದಾರೆ. ಅಂಬೇಡ್ಕರ್ ಅವರು ಹೇಳ್ತಾರೆ ಗಾಂಧಿ ಅವರಿಗೆ, ನಾನು ಹಿಂದುವಾಗಿ ಹುಟ್ಟೋದನ್ನ ತಪ್ಪಿಸ್ಕೊಳ್ಳೋದು ನನ್ನ ಕೈಯಲ್ಲಿರಲಿಲ್ಲ, ಆದರೆ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳ್ತಾರೆ. ಮಾಧ್ಯಮದ ಗೆಳೆಯರಿಗೆ ಕೈ ಜೋಡಿಸಿ ಅತ್ಯಂತ ನಮ್ರತೆಯಿಂದ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ, ಅಂಬೇಡ್ಕರ್ ಅವರು ಆ ಮಾತು ಹೇಳಿದ್ದು ಸತ್ಯವಾ ಸುಳ್ಳ? ಇದು ಇತಿಹಾಸ ಹೌದಾ ಅಲ್ಲವೋ? ಆ ಮಾತನ್ನು ಅವರು ಹೇಳಬೇಕಾಗಿದ್ರೆ ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಬಹಳ ಮಾತಾಡ್ತಕ್ಕಂಥ ಹೊರತ್ರ ಏನು ಉತ್ತರ ಇದೆ? ಇವತ್ತಿಗೆ ನಾವು ಸಮಜಾಯಿಷಿ ಕೊಟ್ಟಿದ್ದೇವಾ? ಇವತ್ತಿಗೂ ಕೊಟ್ಟಿಲ್ಲ. ಗಾಂಧಿ ಅವರು ಅಂಬೇಡ್ಕರ್ ಅವ್ರ ಜೊತೆಗೆ ಅಭಿಪ್ರಾಯ ಭೇದ ಯಾವಾಗ ಬರುತ್ತೆ? ಮೊದಲನೆಯ ದುಂಡು ಮೇಜಿನ ಸಭೆಗೆ ಅಂಬೇಡ್ಕರ್ ಅವರು ಹಾಜರಾಗಿ ಗಾಂಧಿ ಅವರು ಹೋಗಿರೋದಿಲ್ಲ. ನನ್ನ ಜನರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆ ಕೊಡಬೇಕು ಅಂತ ಕೇಳ್ತಾರೆ. ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನಮಗೆ ಕೊಡಿ, ನಮ್ಮವರ ಅಲ್ಲದವರು ನಮಗೆ ಈ ಹಿಂಸೆ ಕೊಟ್ಟವರು ನಮ್ಮ ಪ್ರತಿನಿಧಿ ಆಯ್ಕೆ ಮಾಡಿಕೊಳ್ತಕ್ಕಂಥ ದುಸ್ಥಿತಿಯನ್ನು ನಮಗೆ ತರಬೇಡಿ ಅಂತ ಹೇಳ್ತಾರೆ. ಗಾಂಧಿ ಅವರು ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ, ತಮ್ಮ ಬೇಡಪ್ಪ, ಹಿಂದೂಗಳೆಲ್ಲ ವಿಭಜನೆ ಆಗೋಗ್ತಾರೆ, ನೀನು ಪರಿಶಿಷ್ಟ ಜಾತಿಯವ್ರು ಬೇರೆ ಹಿಂದೂಗಳು ಬೇರೆ ಅಂತ ಮಾಡಬೇಡಪ್ಪ. ಅಂಬೇಡ್ಕರ್ ಒಪ್ಪೋದಿಲ್ಲ, ಗಾಂಧಿ ಬಿಡೋದಿಲ್ಲ. ಗಾಂಧಿ ಅವರು ಉಪವಾಸಕ್ಕೆ ಕೂತ್ ಬಿಡ್ತಾರೆ. ಯರವಾಡ ಜೈಲಿನಲ್ಲಿ ಉಪವಾಸಕ್ಕೆ ಕೂತು ಗಾಂಧಿ ಅವರಿನ್ನು ಬದುಕೋದೇ ಕಷ್ಟ ಅಂತ ಆಗುತ್ತೆ. ಆವಾಗ ಪುನಃ ಜೈಕರ್ ಅವರು, ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು, ಇನ್ನೂ ಅನೇಕ ಜನ ಹೋಗಿ ಅಂಬೇಡ್ಕರ್ ಅವರಿಗೆ ದುಂಬಾಲು ಬಿದ್ದು, ಗಾಂಧಿ ಒಂದು ವೇಳೆ ಏನಾದರೂ ಸತ್ತು ಹೋದ್ರೆ ಅದರ ಅಪಕೀರ್ತಿ ನಿಮಗೆ ಬರುತ್ತೆ ಅಂತ ಹೇಳಿ ಇವರಿಬ್ಬರಿಗೂ
ಭೇಟಿ ಮಾಡಿಸ್ತಾನೆ. ಭೇಟಿ ಮಾಡಿದಾಗ ಗಾಂಧೀಜಿ ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ, ನನ್ನ ಉಸಿರು ನಿಮ್ಮ ಕೈಯಲ್ಲಿದೆ. ಗಾಂಧೀಜಿಯವರು ಅಂಬೇಡ್ಕರ್ಗೆ ಹೇಳಿದ ಮಾತಿದು, ನನ್ನ ಉಸಿರು ನಿಮ್ಮ ಕೈನಲ್ಲಿದೆ. ಅಂಬೇಡ್ಕರ್ ಅವರು ಅದಕ್ಕೆ ಪ್ರತಿಯಾಗಿ ಹೇಳಿದ್ದು, ಇಷ್ಟು ದಿವಸಗಳಿಂದ ನೊಂದಿರ್ತಕ್ಕಂಥ ನನ್ನ ಜನರನ್ನ ಮತ್ತೆ ಅಜೀವ ಪರ್ಯಂತ ಗುಲಾಮಗಿರಿಗೆ ತಳ್ಳೋದಕ್ಕೆ ನಾನು ತಯಾರಾಗಿಲ್ಲ ಅಂತ ಹೇಳ್ತಾರೆ. ಕಡೆಗೆ ಒಂದು ರೀತಿಯ ಮಾನವೀಯ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಗಾಂಧೀಜಿಯವರ ಅಂತ್ಯಕ್ಕೆ ನಾನು ಕಾರಣ ಆದನೇನೋ ಅನ್ನೋ ಆಪಾದನೆ ಬರಬಹುದು ಅಂತ ಹೇಳಿ ಪೂನಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಓದೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮದೇ ಆದ ವ್ಯಾಖ್ಯಾನ ನಾವು ಮಾಡ್ತಾ ಇದ್ದೀವಿ. ನೀವು ಸ್ವಾತಂತ್ರ್ಯ ಚಳುವಳಿಯಲ್ಲೂ ಇರಲಿಲ್ಲ, ನಿಮ್ಮ ಜನ ಯಾರು ಸಾಯಲೂ ಇಲ್ಲ, ನಿಮ್ಮ ಆಸ್ತಿ ಹೋಗಲೂ ಇಲ್ಲ, ಆದರೆ ನಿಮ್ಗೆ ಇತಿಹಾಸ ಎಲ್ಲ ಗೊತ್ತು. ಈ ಘಟನೆಗಳು ಒಂದೊಂದು ಒಂದರ ಹಿಂದೆ ಒಂದರ ಮುಂದೆ ಒಂದು ನಡ್ಕೊಂಡು ಬರುತ್ತೆ. ರೌಲತ್ ಕಾನೂನು ತರ್ತಾರೆ. ರೌಲತ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಪ್ರೆಸ್ ಅನ್ನು ನಿರ್ಬಂಧಿಸಬೇಕು, ಯಾರನ್ನು ಬೇಕಾಗಿದ್ರು ತಗೊಂಡೋಗಿ ಜೈಲಿನಲ್ಲಿ ಹಾಕಬಹುದು, ವಿಚಾರಣೆ ಮಾಡಬೇಕಾದಿಲ್ಲ, ಎಲ್ಲ ನಾಗರಿಕ ಹಕ್ಕುಗಳನ್ನು ತೆಗೆದುಹಾಕ್ತಕ್ಕಂಥ ಕಾನೂನು ಮಾಡ್ತಾರೆ. ಆ ಕಾನೂನಿನ ವಿರುದ್ಧ ದೇಶದಲ್ಲಿ ಎಲ್ಲ ಕಡೆಗೆ ಹೋರಾಟ. ಗಾಂಧಿ ಮೇಲೆ ದೇಶದ್ರೋಹದ ಆರೋಪ ಮಾಡ್ತಾರೆ. ಟ್ರೀಸನ್ ಅಂತ ಕರೀತಾರೆ ಅದಕ್ಕೆ ಇಂಗ್ಲಿಷ್ನಲ್ಲಿ. ದೇಶದ್ರೋಹ ಅಂತ ಹೇಳಲ್ಲ, ರಾಜದ್ರೋಹ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿಯವರು ಇಂಗ್ಲೆಂಡ್ ಮಹಾರಾಣಿಗೆ ದ್ರೋಹ ಮಾಡಿದ್ದಾರೆ, ನೀವು ನಮ್ಮ ಗುಲಾಮರು ಅಂತ ಹೇಳಿ ಅವರನ್ನ ಜೈಲಿಗೆ ಹಾಕ್ತಾರೆ. ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರು ಈ ರೌಲತ್ ಕಾನೂನಿನ ವಿರುದ್ಧ ಗಾಂಧಿಯನ್ನ ಸೆರೆಗೆ ಹಾಕಿದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಸ್ಯಾಂಡರ್ಸ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ, ಪೊಲೀಸ್ ಅಧಿಕಾರಿ ಇರ್ತಾನೆ. ಅವನು ಲಾಲಾ ಲಜಪತ್ ರಾಯ್ ಅಂತ ಒಬ್ಬ ಹಿರಿಯ ನಾಯಕನನ್ನ ಹೀನಾಮಾನವಾಗಿ ಹೊಡೆದು ಬಿಡ್ತಾನೆ. ಕಡೆಗೆ ಆ ಹೊಡೆತದಲ್ಲೇ ಲಾಲಾ ಲಜಪತ್ ರಾಯರವರು ಸತ್ತು ಹೋಗ್ತಾರೆ. ಲಾಲಾ ಲಜಪತ್ ರಾಯರವರಿಗೆ ಏನು ದುಸ್ಥಿತಿ ಬಂತು, ಹೇಗೆ ಅವರನ್ನು ದಾರುಣವಾಗಿ ನಡೆಸಿಕೊಂಡು ಕೊಂದು ಹಾಕಿದ್ರು, ಇದನ್ನು ನೋಡಿ ಭಗತ್ ಸಿಂಗಿಗೆ ಸಿಟ್ಟು ಬರುತ್ತೆ. ಇವರನ್ನು ಬಿಡೋದಿಲ್ಲ ನಾನು, ನನ್ನ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯರನ್ನು ಕೊಂದಿರ್ತಕ್ಕಂಥ ಸ್ಯಾಂಡರ್ಸ್ ನಾನು ಬಿಡೋದಿಲ್ಲ ಅಂತ ಹೇಳಿ ಅವನು ಅಸೆಂಬ್ಲಿಗೆ ಒಂದು ಕಾರ್ಯಕ್ರಮಕ್ಕೆ ಬರ್ತಾನೆ. ಸ್ಯಾಂಡರ್ಸ್ ಅಂತ ತಿಳ್ಕೊಂಡು ಬಾಂಬ್ ಎಸಿತಾರೆ. ಬಾಂಬ್ ಎಸೆದಾಗ ಕೆಲವರು ಸಾಯ್ತಾರೆ, ಅನಾಹುತ ಆಗುತ್ತೆ. ಭಗತ್ ಸಿಂಗ್ನ ಹಿಡಿತಾರೆ. ಭಗತ್ ಸಿಂಗ್ಗೆ ಜೈಲು, ಆಮೇಲೆ ಗಲ್ಲು ಶಿಕ್ಷೆ. ಇಲ್ಲೂ ಇದ್ದೀರಿ, ಅಲ್ಲೂ ಇದ್ದೀರಿ ತಾಯಂದಿರು. ಒಂದು ಮಗು ಅಂದ್ರೆ ನಿಮ್ಗೆ ಎಷ್ಟು ಪ್ರಾಣ ಇರುತ್ತೆ. ತಂದೆ ಏನೆಲ್ಲ ತಂದು ಕೊಡ್ಬೋದು, ಪ್ರೀತಿ ಮಾಡ್ಬೋದು, ಮಾತಾಡ್ಬೋದು. 9 ತಿಂಗಳ ಗರ್ಭದಲ್ಲಿ ಇಟ್ಕೊಳ್ಬೇಕಾಗಿದ್ರೆ, ಆ ಮಗುವಿಗೆ ಜನ್ಮ ಕೊಡ್ಬೇಕಾಗಿದ್ರೆ ಆ ತಾಯಿಯ ಸ್ಥಿತಿ ಏನಾಗಿರುತ್ತೆ? ಭಗತ್ ಸಿಂಗ್ನ ತಾಯಿ ಏನ್ ಬಾಯಲ್ಲಿ ಎತ್ಬಿಟ್ರ? ಹೆರಿಗೆ ನೋವು ಅನುಭವಿಸಿರ್ಲಿಲ್ವಾ? ತನ್ನ ಮಗ ಏನೆಲ್ಲ ಆಗ್ಬೇಕು ಅಂತ ಉಜ್ವಲ ಕನಸು ಕಾಣಿರೋದಿಲ್ವಾ? ಆ ತಾಯಿಯ ಕಣ್ಣೆದುರಿಗೆ 27 ವರ್ಷ ವಯಸ್ಸಿನ ಭಗತ್ ಸಿಂಗ್ರನ್ನ ನೇಣುಗಂಬಕ್ಕೆ ಏರಿಸ್ತಾರೆ. ಇತಿಹಾಸ ಬಚ್ಚಿಡಕ್ಕಾಗೋದಿಲ್ಲ. ಸಂವಿಧಾನ ಆಕಾಶದಿಂದ ಉದುರಲಿಲ್ಲ, ಯಾರು ಮಾರ್ಕೆಟ್ ಅಲ್ಲಿ ತಂದು ಮಾರಲಿಲ್ಲ.
ಭಗತ್ ಸಿಂಗ್ ಜೊತೆಗೆ ಅಶ್ಫಾಕ್ ಉಲ್ಲಾ ಖಾನ್, ಅವನವರ ಜತೆಗಾರ, ಕ್ರಾಂತಿಕಾರ, ಅವನನ್ನು ಗಲ್ಲಿಗೇರಿಸ್ತಾರೆ. ಪವಿತ್ರವಾದ ರಂಜಾನ್ ತಿಂಗಳು, ಈಗ ರಂಜಾನ್ ತಿಂಗಳು, ಅಶ್ಫಾಕ್ ಉಲ್ಲಾ ಖಾನ್ ತಂದೆ ಕೇಳ್ತಾರೆ, ಯಾಕಪ್ಪ ಈ ದುಸ್ಸಾಹಸ ಇಲ್ಲ ಅಂತ ಹೇಳ್ತಾರೆ. ಅಶ್ಫಾಕ್ ಉಲ್ಲಾ ಖಾನ್ ತನ್ನ ತಂದೆಗೆ ಹೇಳ್ತಾನೆ, ನೀನೇನ್ ಕುರಾನ್ ಓದಿದೀಯಪ್ಪ, ರಂಜಾನ್ ತಿಂಗಳು ಬೇರೆ 5 ಸಲ ನಮಾಜ್ ಮಾಡ್ತೀಯ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದೇ ಕುರಾನ್ ನಮಗೆ ಹೇಳೋದು, ನಾನು ಭಗತ್ ಸಿಂಗ್ ಅದನ್ನೇ ಮಾಡ್ತಾ ಇದ್ದೀವಿ ಅಂತ. ಯಾವುದೋ ಕಾರಣಕ್ಕೆ ಯಾರ್ಯಾರ ಮೇಲೂ ನಾವು ಧ್ವಜ ಎತ್ತು ಬಿಡ್ತೇವಪ್ಪ. ಅಶ್ಫಾಕ್ ಉಲ್ಲಾ ಖಾನ್ ರಕ್ತ ಕೂಡ ಹರಿದಿದೆ ಈ ಸಂವಿಧಾನದಲ್ಲಿ. ನಾವು ಯಾಕೆ ಮರ್ತು ಹೋಗ್ಬೇಕು? ಅಷ್ಟು ಮನಸ್ಸು ಬೇಡವಾ ನಮಗೆ? ಅಷ್ಟು ನಾವು ರಾಕ್ಷಸರ ತರ ವರ್ತಿಸ್ಬೇಕಾ? 11 ತಿಂಗಳು 17 ದಿವಸಗಳ ಕಾಲ ಮಾಡಿದರು. ಮೊದಲನೇ ಸಭೆ ನಡೆದದ್ದು 1946 ಡಿಸೆಂಬರ್ ತಿಂಗಳು 9ನೇ ತಾರೀಕು. ಆಖೇರಾದದ್ದು 26/11/1949. ಜಾರಿಗೆ ಬಂದದ್ದು 26/1/1950. ಅವ್ರು PO ಬಿರ್ತಾನೆ, ಅವನು ಕೇಳ್ತಾನೆ, ಏನು ಬಹಳ ಸಂತೋಷವಾಗಿದ್ದೀರಿ ಬಾಬಾ ಸಾಹೇಬ್ರೆ ಅಂತ ಕೇಳಿದ್ರೆ ಅವ್ರು ಹೇಳಿದ ಉತ್ತರನ ಕೇಳಬೇಕು. ಪುನಃ ಮಾಧ್ಯಮದ ಗೆಳೆಯರಲ್ಲಿ ಅತ್ಯಂತ ನಮ್ರತೆಯಿಂದ ಕೇಳ್ಕೊಡ್ತೇನೆ, ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಮುಂದಿನ ರಾಜ ಯಾರು ಅಂದ್ರೆ ಮಹಾರಾಣಿಯ ಗರ್ಭದಲ್ಲಿ ಹುಟ್ಟತಕ್ಕಂಥವನು ಅಂತ ಹೇಳ್ತಾ ಇದ್ರಪ್ಪ. ಈಗ ಸಂವಿಧಾನ ಜಾರಿಗೊಂಡಿದೆ, ಸಾಮಾನ್ಯ ಮನುಷ್ಯನ ಇಚ್ಛೆಯಂತೆ ಮತದಾರರ ಪೆಟ್ಟಿಗೆಯಿಂದ ಇನ್ನು ಮುಂದಕ್ಕೆ ಮಹಾರಾಜರು ಬರ್ತಾರೆ ಅಂತ ಹೇಳ್ತಾರೆ. ನಮ್ಮ ದುರ್ದೈವ, ಪೆಟ್ಟಿಗೆಯಿಂದ ಒಳ್ಳೆ ಮಹಾರಾಜರು ಬರ್ತಾ ಇಲ್ಲ. ಆ ಸಂಗತಿ ಬೇರೆ. ನನಗೆ ಸ್ವಲ್ಪ ಶೀತ ಆಗಿದೆ, ನಾನು ಖರ್ಚು ತಗೋಬೇಕು, ಒರೆಸ್ಕೋಬೇಕು, ಮಾತ್ರೆ ತಗೋಬೇಕು ಹೊರತು ಮೂಗೆ ತೆಗೆದಾಕಕ್ಕಾಗೋದಿಲ್ವಲ್ಲ. ದೇಶದ ಪರಿಸ್ಥಿತಿ ಕೂಡ ಇವತ್ತು ಅದೇ ಸ್ಥಿತಿಯಲ್ಲಿದೆ. ನೆಗಡಿ ಹಿಡಿದಿದೆ, ಮೂಗು ಸುಧಾರಿಸೋವರೆಗೆ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಮೂಗನ್ನೇ ಕತ್ತರಿಸಕ್ಕೆ ಹೋಗ್ಬಾರ್ದು. ಈ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿ ನಡೆದಾಗ ಆಸ್ತಿ ಕಳ್ಕೊಂಡವರು, ಪ್ರಾಣ ಕಳ್ಕೊಂಡವರು, ಏಟ್ ತಿಂದವರು ಬಹಳ ಜನ. ಬಟ್ ಫಲಾನುಭವಿಗಳೆಲ್ಲರೂ ಇರ್ತಾರಲ್ಲ. ಸ್ವಾತಂತ್ರ್ಯ ಬಂದ್ಬಿಡ್ತಲ್ಲ. ಇಂಗ್ಲಿಷರ ವಿರುದ್ಧ ಹೋರಾಡಿದವ್ರಿಗೂ ಸ್ವಾತಂತ್ರ್ಯವೇ, ಇಂಗ್ಲಿಷ್ ಅವ್ರ ಜೊತೆಗೆ ಶಾಮೀಲಾಗಿದ್ದವ್ರಿಗೂ ಸ್ವಾತಂತ್ರ್ಯ. ಈ ಹಳ್ಳಿ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಕಾಡಿಗೆ ಬೆಂಕಿ ಬಿದ್ದರೆ ಹಸಿದು ಒಣಗಿದ್ದು ಎರಡೂ ಸುಡುತ್ತಂತೆ. ಯಾರು ಆಂಗ್ಲರ ಜೊತೆಯಲ್ಲಿದ್ದರು, ಯಾರು ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ, ಅವ್ರಿಗೂ ಕೂಡ ಸ್ವಾತಂತ್ರ್ಯದ ಊಟ ಸಿಕ್ತು. ಊಟ ಸಿಕ್ಕಿದಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಉಂಡುಬಿಟ್ರು, ಅಜೀರ್ಣ ಆಯಿತು. ಅಜೀರ್ಣ ಆದಾಗ ಶರೀರಕ್ಕೆ ಸ್ವಲ್ಪ ತೊಂದರೆ ಆಗುತ್ತಲ್ಲ, ಇಕ್ಕಟ್ಟಾಗುತ್ತಲ್ಲ. ಆಗ RSSನ ಮುಖ್ಯಸ್ಥರಾದ MS ಗೋಲ್ವಾಲ್ಕರ್ ಅವರು ಕಾಂಚನಗಂಗಾ ಅವರ ಅಧಿಕೃತ ಮ್ಯಾಗಝೈನ್ ಏನಿರುತ್ತೆ ಅದರ 3ನೇ ಎಡಿಷನ್ನಲ್ಲಿ 474 ಪುಟ ಅಲ್ಲಿ ಬರೀತಾರೆ, ಈ ದೇಶವನ್ನ ಈ ಸಂವಿಧಾನದ ಮುಖಾಂತರ ಸುಧಾರಿಸಕ್ಕಾಗಲ್ಲ, ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ. ಗೋಲ್ವಾಲ್ಕರ್ ಅವರೇ, ತಾವು ಕೂಡ ಬಹಳ ವಿದ್ಯಾವಂತರು, ನಿಮ್ಮನ್ನೆಲ್ಲ ಅವರು ಗುರೂಜಿ ಅಂತ ಕರೀತಾರೆ. ನಾನು ಹಗುರವಾದ ಮಾತುಗಳಿಂದ ಅವರ ಭಾವನೆಗಳಿಗೂ ನಾನು ನೋವು ಉಂಟು ಮಾಡೋದಿಲ್ಲ. ಆದರೆ ಅಂಬೇಡ್ಕರ್ ಅವರ ತಂದೆ ತಾಯಿ ನೋವು, ಅವರ ತಂದೆ ತಾಯಿ ನೋವು, ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಅನುಭವಿಸಿದ ನೋವು ನಿಮಗೆ ಆಗಿರ್ಲಿಲ್ವಲ್ಲ.
ನೀವು ಮನುಸ್ಮೃತಿಯ ಮೇಲ್ಪದರಕ್ಕೆ ಸೇರಿದವರು, ಬ್ರಾಹ್ಮಣರಲ್ವಾ, ಬ್ರಹ್ಮನ ಮುಖದಿಂದ ಬಂದವರಲ್ವಾ, ಇವರು ಕೆಳಗಡೆ ಪಾದದಿಂದ ಈಚೆ ಬಂದವರಲ್ವಾ, ಆದ್ರಿಂದ ಅವರು ಸಂವಿಧಾನ ಅಂತಾರೆ. ನೀವು ಯಥಾಸ್ಥಿತಿಗೆ ಹೋಗೋಣ, ಮನುಸ್ಮೃತಿ ತರಬೇಕು ಅಂತ ದೇಶದ ಜನ ತೀರ್ಮಾನ ಮಾಡ್ತಾರೆ. ಈ ದೇಶದ ಜನ ಅದಕ್ಕೆ ತೀರ್ಮಾನ ಮಾಡ್ತಾರೆ. 1945ನೇ ಇಸ್ವಿ ತನ್ನ ಬಾಲ್ಯದಲ್ಲಿ ಆದ ಅಪಮಾನ, ತನ್ನ ಪರಿಸರದಲ್ಲಿದ್ದ ಪರಿಸ್ಥಿತಿ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ತಾನು ದ್ವೇಷಕ್ಕೆ ಬರೋದಿಲ್ಲ, ಪ್ರತೀಕಾರಕ್ಕೆ ಬರೋದಿಲ್ಲ, ಒಬ್ಬ ಸಂವೇದನಾಶೀಲ ವ್ಯಕ್ತಿಯಾಗಿ ನಡ್ಕೊಳ್ತಾರೆ. ಫ್ರೆಂಚ್ ರೆವಲ್ಯೂಷನ್ನಿಂದ ಅಲ್ಲಿ ಕ್ರಾಂತಿ ಆಗತ್ತೆ. ಅಲ್ಲಿ 3 ಪದ ಉಪಯೋಗಿಸ್ತಾರೆ: ಲಿಬರ್ಟಿ, ಈಕ್ವಾಲಿಟಿ, ಫ್ರೇಟರ್ನಿಟಿ ಅಂತ. ಗಣೇಶ್ರವರು ಪೀಠಿಕೆಯನ್ನು ಹಾಡುವಾಗ ಹೇಳಿದ್ರು, ಭ್ರಾತೃತ್ವ. ಒಂದು ಲಿಬರ್ಟಿ ಅಂದ್ರೆ ಬಿಡುಗಡೆ, ಸ್ವಾತಂತ್ರ್ಯ. ಈಕ್ವಾಲಿಟಿ, ಸಮಾನತೆ. 3ನೇದು ಭ್ರಾತೃತ್ವ. ಯಾವ್ದು ಇದರಲ್ಲಿ ಮನುಷ್ಯನಿಗೆ ಅಪಾಯವಾಗಲ್ಲ. ಇದರಲ್ಲಿ ಯಾವುದಾದ್ರೂ ಶೆಡ್ಯೂಲ್ ಕಾಸ್ಟ್ಗೆ ಮಾತ್ರ ಅಂಬೇಡ್ಕರ್ ಅವರು ಹೇಳಿರೋದಿದೆಯಾ? ಅಂಬೇಡ್ಕರ್ ಅವರನ್ನ ಶೆಡ್ಯೂಲ್ ಕಾಸ್ಟ್ಗೆ ಸೀಮಿತ ಮಾಡೋದು ಬಹಳ ದೊಡ್ಡ ಅಪರಾಧ. ಆತ ಒಬ್ಬ ಮಹಾನ್ ಮಾನವತಾವಾದಿ, ಇಡೀ ಜಗತ್ತಿನಲ್ಲೇ ಅವತರಿಸಿದ ಬುದ್ಧ, ಬಸವ, ಅಶೋಕ, ಗಾಂಧಿಯಷ್ಟೇ ದೊಡ್ಡ ಮಹಾ ಮಾನವತಾವಾದಿ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮನಸ್ಸುಗಳು ಸಂಕುಚಿತ ಆಗಬಾರ್ದು. ಗಾಂಧಿಯವರು ಲಾಹೋರ್ ನಿರ್ಣಯ ಆಗುತ್ತೆ, ಫೇಲ್ ಆಗುತ್ತೆ, ಬಿಡ್ರಿ ನೀವು ಇಂಡಿಯನ್ನ ಅಂತ ಹೇಳ್ತಾರೆ. ಇವ್ರಿಗಿನ್ನು ಮುಲಾಜಿಲ್ಲ, ಕ್ವಿಟ್ ಇಂಡಿಯಾ, ಬಿಟ್ಟು ತೊಲಗಿ ಭಾರತ. ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಇನ್ನೊಂದು 15 ನಿಮಿಷ ಆಗ್ಬೋದಲ್ಲ. ಗಾಂಧಿ ಅವತ್ತು ಬಾಂಬೆ ಶಿವಾಜಿ ಪಾರ್ಕ್ ಅಲ್ಲಿ ಮೀಟಿಂಗ್ ಮಾಡಬೇಕು. ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡಿ ಏನ್ ಮಾಡೋದು ಗೊತ್ತಾಗೋದಿಲ್ಲ. ಅಂದಿನ ವರವಿಗೆ ಮನೆಯ ಹೊಸಲನ್ನು ದಾಟದೇ ಇದ್ದಂತ ಕಸ್ತೂರ್ಬಾ ಗಾಂಧಿ ಎಲ್ಲ ಕಂಗಾಲಾಗಿದ್ರೆ ಹೇಳ್ತಾರೆ, ನಾನು ಬರ್ತೇನೆ ಇವತ್ತು ಮೀಟಿಂಗಿಗೆ ಅಂತ ಹೇಳ್ತಾರೆ. ಮೊದಲನೇ ಸರಿ ಅವ್ರು MP ಆಗಕ್ಕೆ ಬರಲಿಲ್ಲ, MLA ಆಗಕ್ಕೆ ಬರಲಿಲ್ಲ, ಚೇರ್ಮನ್ ಆಗಕ್ಕೆ ಬರಲಿಲ್ಲ. ಯಾರು ಸೊಸೆ ಅಲ್ಲ, ಯಾರ ಮಗಳಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೆ ತನ್ನ ಗಂಡ ಕೆಲಸ ಏನ್ ಮಾಡಬೇಕಾಗಿತ್ತು. ಆತ ಅರೆಸ್ಟ್ ಆಗಿದ್ದಾನೆ, ನಾನು ಬದುಕಿದ್ದೇನೆ, ನಾನು ಬರ್ತೇನೆ ಅಂತ ಹೇಳ್ತಾಳೆ. ಅವಳು ಧರ್ಮ ಪತ್ನಿ, ಅವಳು ಮಹಾತಾಯಿ. ಅವಳನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಗಾಂಧಿ ಒಂದು ಬಿಲ್ಲೆ ಕೊಟ್ಟಿರ್ತಾರೆ, ಒಂದು ಬ್ಯಾಡ್. 42 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಲ್ಲಿ ಒಂದು ಬ್ಯಾಡ್ಜ್ ಕೊಟ್ಟಿರ್ತಾರೆ, ದುಡಿ ಅಥವಾ ಮಡಿ, ಡೂ ಆರ್ ಡೈ. ಆ ಬ್ಯಾಡ್ಜು ಕಸ್ತೂರ್ಬಾ ಅವರ ಎದೆ ಮೇಲಿರುತ್ತೆ. ಗಾಂಧಿ ಅವರನ್ನು ಅರೆಸ್ಟ್ ಮಾಡಿ ಪೂನಾದ ಹತ್ರ ಇರ್ತಕ್ಕಂಥ ಆಗಾ ಖಾನ್ ಜೈಲಲ್ಲಿ ಇಡ್ತಾರೆ. ಕಸ್ತೂರ್ಬಾ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಗಾಂಧಿ ಅವರಿಗೆ ಕಸ್ತೂರ್ಬಾ ಅವರು ಚಳುವಳಿಗೆ ಧುಮುಕಿದ್ದಾರೆ ಅಂತ ಗೊತ್ತಿಲ್ಲ. ನೀನ್ ಯಾಕೆ ಇಲ್ಲಿ ಅಂತ ಕೇಳ್ತಾರೆ. ಪುರುಷ ಪ್ರಧಾನ ಸಮಾಜ ಅಲ್ವಾ, ಗಂಡ ಅಲ್ವಾ, ಏನ್ ನೀನ್ ಇಲ್ಲಿ ಬಂದಿದ್ದು ಅಂತ ಹೆಂಡತಿ ಕೇಳಿ, ನೀನ್ ಯಾಕೆ ಬಂದ್ಯೋ, ನಾನು ಅದಕ್ಕೆ ಬಂದೆ ಅಂತ ಕಸ್ತೂರ್ಬಾ ಹೇಳ್ತಾರೆ. ಅಮ್ಮ, ತಾಯಂದ್ರೆ ಅರ್ಥ ಮಾಡ್ಕೊಳ್ಳಿ. ಲಾವಣ್ಯ, ಆ ಕಾಂಗ್ರೆಸ್ ಆಫೀಸಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ. ಸ್ವಲ್ಪ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆನ್ ದಿಸ್. ನೀವು ಇಂಥ ಪಾರ್ಟಿಯಲ್ಲಿದ್ದೀರಿ, ಇಂಥ ದೊಡ್ಡ ಇತಿಹಾಸ ಇರ್ತಕ್ಕಂಥ ಪಾರ್ಟಿಯಲ್ಲಿದ್ದೀರಿ. ಇಲ್ಲಿ ಸಾಯ್ಬೇಕು ನಾವು ಬೇರೆ ಯಾವುದನ್ನು ತಲೆ ಕೆಡಿಸ್ಕೊಡೋದು ಬೇಡ. ನಮ್ಮ ಇತಿಹಾಸ ಇದೆ. ಕಡೆಗೇನಾಗುತ್ತೆ, ಫೆಬ್ರವರಿ ತಿಂಗಳು 1944ನೇ ಇಸ್ವಿ 24ನೇ ತಾರೀಕು ಕಸ್ತೂರ್ಬಾ ಅವರ ಆರೋಗ್ಯ ಕೆಡುತ್ತೆ. ಆಗಾ ಖಾನ್ ಜೈಲಿನಲ್ಲೇ ಸತ್ತು ಹೋಗ್ತಾರೆ. ಕಸ್ತೂರ್ಬಾ ಗಾಂಧಿ ಅವರು ಸತ್ತಾಗ ಆ ಎದೆ ಮೇಲೆ ಆ ಬ್ಯಾಡ್ಜ್ ಹಾಗೆ ಇರುತ್ತೆ, ದುಡಿ ಅಥವಾ ಮಡಿ, ಬರೆದಿದ್ದೇನೆ. ಯಾಕ್ರಪ್ಪ ನೀವು ಇದನ್ನ ನೆನಪಿಟ್ಕೊಳ್ಳೋದಿಲ್ಲ? ನೀವೇ ಈ ದೇಶನ ಸೃಷ್ಟಿ ಮಾಡ್ದಂಗೆ, ಸೂರ್ಯ ಚಂದ್ರಾದಿಗಳನ್ನು ಕೂಡ ನೀವೇ ಹುಟ್ಟಿಸ್ದಂಗೆ.
ನೀವು ಬರಕ್ಕೆ ಮೊದಲು ಏರೋಪ್ಲೇನ್ ಇರಲಿಲ್ಲ, ಸಮುದ್ರ ಇರಲಿಲ್ಲ, ಸೂರ್ಯ ಇರಲಿಲ್ಲ, ಪೂರ್ವ ಪಶ್ಚಿಮ ಇರಲಿಲ್ಲ, ಆಕಾಶ ಭೂಮಿ ಎಲ್ಲ ನೀವು ಪುಣ್ಯಾತ್ಮರು ಬಂದ ಮೇಲೆ ಬಂದಿದೆ. ಹಂಗೆ ಯಾಕ್ರಪ್ಪ ಮಾತಾಡ್ತೀರಿ? ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ರಪ್ಪ. ಜಲಿಯನ್ ವಾಲಾಬಾಗಲ್ಲಿ ಸತ್ತವರು, ಭಗತ್ ಸಿಂಗ್ ಸತ್ತದ್ದು, ಲಾಲಾ ಲಜಪತ್ ರಾಯ್ ಸತ್ತದ್ದು, ಅಶ್ಫಾಕ್ ಉಲ್ಲಾ ಖಾನ್ ಸತ್ತದ್ದು, ಇಲ್ಲಿ ಎಲ್ಲೂ ಕೂಡ ನಿಮ್ಮ ಹಿಸ್ಸೆನೇ ಇಲ್ವಲ್ಲಪ್ಪ. ನೀವೀಗ ಭಾರತ್ ಮಾತೆಗೆ ಜೈ ಅಂತ ನೀವು ಹೇಳಿದ್ರೆ ನಾವು ಔತ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಹೇಳ್ತಕ್ಕಂಥದ್ದು ಬಹಳ ನಿಷ್ಠೂರವಾಗಿ ಹೇಳ್ತೇನೆ. ಆ ಕಾಂಗ್ರೆಸ್ ಈ ಕಾಂಗ್ರೆಸ್ ಅಂತ ನಾನು ಹೇಳೋದಿಲ್ಲ. ಆ ಕಾಂಗ್ರೆಸ್ ದೇಶೀಯ ಚಳುವಳಿಗಾಗಿ ಇದ್ದಂತಹ ಕಾಂಗ್ರೆಸ್ಸು. ಸ್ವಾತಂತ್ರ್ಯ ಬಂದ ಮೇಲೆ ನಾವು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್. ಆದರೆ ಅವರು ನಮ್ಮ ಪೂರ್ವಿಕರು, ಅವರ ರಕ್ತ ನಮ್ಮಲ್ಲಿ ಹರಿದಿದೆ. ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಯುದ್ಧ ಅಂತ